ಹಾಯ್ ಎವ್ರಿವನ್. ಸೊ ಇವ್ರು ತುಂಬಾ ಹೇರ್ ಫಾಲ್ ಕನ್ಸರ್ನ್ಸ್ ಇದೆ ಅಂತ ಹೇಳಿ ನಮ್ಮ ಕ್ಲಿನಿಕ್ ವಿಸಿಟ್ ಮಾಡಿದ್ರು. ಸೊ ಇವತ್ತು ಅವ್ರನ್ನೇ ಕೇಳೋಣ. 1 ಮಂತ್ ಹಿಂದೆ ಅವ್ರು ವಿಸಿಟ್ ಮಾಡಿದ್ರು. ಸೊ ಇಟ್ಸ್ ಬೀನ್ 1 ಮಂತ್ ಆಲ್ರೆಡಿ. ಅವ್ರ ಹತ್ರನೇ ನಾವು ರಿವ್ಯೂ ಕೇಳೋಣ, ಹೆಂಗ್ ಅನಿಸ್ತಾ ಇದೆ ಅವ್ರಿಗೆ ಅಂತ. ಆ್ಯಕ್ಚುಲಿ ನಾನು ತುಂಬ ಹೇರ್ ಫಾಲ್ ಆಗ್ತಿತ್ತು. ಅಂದರೆ ಶೂಟಿಂಗು ಅದು ಇದು ಅಂತೇಳಿ ತುಂಬ ಸರಿ ನಾನು ಸ್ಟ್ರೈಟ್ನಿಂಗು ಸ್ಮೂತ್ನಿಂಗ್ ಎಲ್ಲ ಮಾಡಿಸಿರೋದ್ರಿಂದ, ಬೊಟೊಕ್ಸ್ ಎಲ್ಲ ಮಾಡಿಸಿರೋದ್ರಿಂದ ತುಂಬ ಹೇರ್ ಫಾಲ್ ಆಗ್ತಿತ್ತು. ಸೊ ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಕೊಂಡು ಬಂದೆ ಇಲ್ಲಿಗೆ. ಇಲ್ಲಿ ಬಂದು ನಿಮ್ಮನ್ನೆಲ್ಲ ಕನ್ಸಲ್ಟ್ ಮಾಡಿದ್ಮೇಲೆ ಇವ್ರು ಹೇಳಿದ್ರು GFC ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಆಲ್ರೆಡಿ ನಂದು 2 ಸೆಷನ್ಸ್ ಮುಗೀತು, ಇದು 3rd ಸೆಷನ್ನು. ಇದನ್ನು ಮಾಡಿಸಾದ್ಮೇಲೆ ನನಗೆ ತುಂಬ ಅಂದರೆ ಏರ್ ಫಾಲ್ ಏನಾಗ್ತಿತ್ತು ತುಂಬ ಕಂಟ್ರೋಲ್ ಆಗಿದೆ. ಏರ್ ಫಾಲ್ ಆಗ್ತಾ ಇಲ್ಲ ಇವಾಗ. ಸ್ಮಾಲ್ ಹೇರ್ಸ್ ಕೂಡ ಬಂದಿದೆ, ಅದು ಐ ಕ್ಯಾನ್ ಸಿ. ನಿಮ್ಗೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್? ಇಲ್ಲ, ಫಸ್ಟ್ ನನಗೂ ತುಂಬ ಭಯ ಇತ್ತು ಆ್ಯಕ್ಚುಲಿ. ನೀವು ಹೇಳಿದಾಗ ಅಂದರೆ ಅದು ಟ್ರೀಟ್ಮೆಂಟ್ ಮಾಡೋದು, ಅದು ಇನ್ನೊಂದೇನಂದ್ರೆ ನಮ್ಮದೇ ಬ್ಲಡ್ನ ತೆಗೆದು ನೀವು ಪ್ಲಾಸ್ಮಾ ಮಾಡ್ತಾ ಇರೋದ್ರಿಂದ ನನಗೆ ಅದೊಂದು ಓಕೆ ಫೈನ್, ಬೇರೆ ಇನ್ನೇನು ಯಾವುದೇ ಕೆಮಿಕಲ್ ಏನು ಯೂಸ್ ಮಾಡ್ತಿಲ್ಲ, ನಮ್ಮದೇ ಓನ್ ಬ್ಲಡ್ಡಿಂದ ಮಾಡ್ತಿರೋದು ಒಂದು ಖುಷಿ ಆಯಿತು. ಮತ್ತು ಏನಾಗುತ್ತೋ ಏನೋ ಆಮೇಲೆ ತಲೆನೋವು ಆ ಥರ ಏನಾದರೂ ಬರುತ್ತಾ ಏನೋ ಅಂತ. ಬಟ್ ನಥಿಂಗ್ ಆಸ್ ಸಚ್. ಇಲ್ಲಿ ತನಕ ಏನು ನಂಗೆ ಏನು ಪ್ರಾಬ್ಲಮ್ಸ್ ಇಲ್ಲ, ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತಲೂ ಕೂಡ ನೀವು ಹೇಳಿದ್ರಿ. ಅದೇ ಧೈರ್ಯದ ಮೇಲೆ ನಾನು ಮಾಡಿಸಿದ್ದು. ಥ್ಯಾಂಕ್ ಯು.